ಸ್ವಾಮಿ ವಿವೇಕಾನಂದರ ಪ್ರಕಾರ ಯುವಕರು ಅಂದರೆ ಹೀಗಿರಬೇಕು: ಮುಖದಲ್ಲಿ ತೇಜಸ್ಸು ಇರಬೇಕು, ದೇಹದಲ್ಲಿ ಶಕ್ತಿ ಇರಬೇಕು, ಮನಸ್ಸಿನಲ್ಲಿ ಉತ್ಸಾಹ ಇರಬೇಕು, ಬುದ್ಧಿಯಲ್ಲಿ ವಿವೇಕ ಇರಬೇಕು, ಹೃದಯದಲ್ಲಿ ಕರುಣೆ ಇರಬೇಕು, ಮಾತೃಭೂಮಿಯ ಮೇಲೆ ಪ್ರೇಮ ಇರಬೇಕು, ಇಂದ್ರಿಯಗಳ ಮೇಲೆ ಸಂಯಮ ಇರಬೇಕು, ಮನಸ್ಸು ಸ್ಥಿರವಾಗಿರಬೇಕು, ದೃಢ ಆತ್ಮವಿಶ್ವಾಸ ಇರಬೇಕು, ಪ್ರಬಲವಾದ ಇಚ್ಛಾಶಕ್ತಿ ಇರಬೇಕು, ಸಿಂಹದಂತೆ ನಿರ್ಭಯವಾಗಿರಬೇಕು, ಅವನ ಧ್ಯೇಯ ಉಚ್ಚವಾಗಿರಬೇಕು, ಈಶ್ವರನಂತೆ ಅನಂತವಾಗಿರಬೇಕು, ವ್ಯಸನದಿಂದ ಮುಕ್ತನಾಗಿರಬೇಕು, ಜೀವನದಲ್ಲಿ ಶಿಸ್ತು ಇರಬೇಕು, ಗುರುಗಳಿಗೆ ಆಧಾರವಾಗಿರಬೇಕು, ದೀನ ದುರ್ಬಲರಿಗೆ ಮಿತ್ರನಾಗಿರಬೇಕು, ಸೇವೆಯಲ್ಲಿ ತತ್ಪರರಾಗಿರಬೇಕು, ದೇವರ ಮೇಲೆ ಭಕ್ತಿ ಇರಬೇಕು, ಜೀವನದಲ್ಲಿ ನೀತಿ ಇರಬೇಕು, ಚಾರಿತ್ರ್ಯ ಶುದ್ಧವಾಗಿರಬೇಕು. ಆತನೇ ಆದರ್ಶ ಯುವಕನಾಗಬಲ್ಲ. ರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು.